ಮೈಸೂರಿನಲ್ಲಿ ಹುಲಿ ದಾಳಿಗೆ ಮತ್ತೊಂದು ಹಸು ಬಲಿಯಾಗಿದೆ. ಸರಗೂರಿನ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಯಪ್ಪ ಅನ್ನೋರಿಗೆ ಸೇರಿದ ಹಸುವಿನ ಮೇಲೆ ಹುಲಿ ಅಟ್ಯಾಕ್ ಮಾಡಿದೆ. ಮೈಸೂರಿನಲ್ಲಿ ಸಾಲು ಸಾಲು ಹುಲಿ ದಾಳಿಗೆ ಹಸು ಬಲಿಯಾಗ್ತಾ ಇರುವಂಥದ್ದು. ಮತ್ತೊಂದು ಹಸು ಈಗ ಬಲಿಯಾಗಿದೆ. ಸರಗೂರಿನ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಯಪ್ಪ ಅನ್ನೋರಿಗೆ ಸೇರಿದಂತಹ ಹಸುವಿನ ಮೇಲೆ ಈಗ ಹುಲಿ ದಾಳಿ ನಡೆಸಿದೆ. ಈ ಹಿಂದೆ ರೈತ ರಾಜಶೇಖರ್ ಬಲಿ ಪಡೆದಿದ್ದಂತಹ ಜಾಗದಲ್ಲೇ ಈಗ ಮತ್ತೊಂದು ಹಸು ಕೂಡ ದಾಳಿಗೆ ಒಳಗಾಗಿದೆ. ಹಸುವನ್ನ ಕಳ್ಕೊಂಡು ರೈತ ಜಯಪ್ಪ ಕಂಗಾಲಾಗಿದ್ದಾರೆ. ರೈತರಲ್ಲಿ ಹುಲಿ ಆತಂಕ ಇನ್ನೂ ಕೂಡ ಮುಂದುವರೆದಿದೆ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯಾಧಿಕಾರಿಗಳು ಏನು ಕ್ರಮವನ್ನ ಕೈಗೊಳ್ತಾ ಇಲ್ವಾ? ಶಾಶ್ವತ ಪರಿಹಾರವನ್ನ ನೀಡಬೇಕು ಅಥವಾ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಏನು ಸುಮ್ಮನೆ ಆಗ್ಬಿಟ್ಟಿದಾರ, ನಮ್ಮ ಕೈಲಾಗಲ್ಲ ಅಂತ ಕೈ ಕೊಟ್ಕೊಂಡು ಕುಳಿತು ಬಿಟ್ಟಿದಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಈಗ. ಯಾಕಂದ್ರೆ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿದ್ರು ಹುಲಿ ದಾಳಿಗೆ. ಅದೇ ಜಾಗದಲ್ಲಿ ಈಗ ಮತ್ತೊಂದು ಹಸು ಬಲಿಯಾಗಿರುವಂಥದ್ದು. ಈ ರೀತಿ ಕುರಿ, ಕೋಳಿ, ಹಸು ಎಲ್ಲವೂ ಕೂಡ ಹುಲಿ ದಾಳಿಗೆ ಬಲಿಯಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹುಲಿ ದಾಳಿಗೆ ಇಷ್ಟೊಂದು ಬಲಿ ಆಗ್ತಾ ಇದ್ರು ಕೂಡ ಅರಣ್ಯಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ? ಏನು ಕ್ರಮವನ್ನ ಕೈಗೊಳ್ತಾ ಇಲ್ವಾ? ಚೈತ್ರ, ಯಾಕೋ ಮೈಸೂರು ಜಿಲ್ಲೆಯ ಈ ನುಗ್ಗು ಎಡಿಯಲ ಅರಣ್ಯ ವ್ಯಾಪ್ತಿ ಏನಿದೆ, ಇಲ್ಲಿ ಹುಲಿ ದಾಳಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ಯೂಂಬಿಂಗ್ ಕಾರ್ಯಾಚರಣೆ ಎಲ್ಲವನ್ನೂ ಮಾಡ್ತಾ ಇದ್ರು ಕೂಡ ಮತ್ತೊಂದು ಕಡೆಯಲ್ಲಿ ಹುಲಿಗಳು ದಾಳಿಯನ್ನ ಪದೇ ಪದೇ ಮಾಡ್ತಾನೆ ಇರುವಂತದ್ದು. ನಿನ್ನೆ ಅಷ್ಟೇ ಏನು ಒಂದು ಹಸು ಹುಲಿ ದಾಳಿಗೆ ಬಲಿಯಾಗಿತ್ತು. ಇಂದು ಸರಗೂರು ತಾಲೂಕಿನ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಜಯಪ್ಪ ಎಂಬುವರಿಗೆ ಸೇರಿದ ಹಸುವನ್ನ ಇಂದು ಸಹ ಅದೇ ಹುಲಿ ಬಲಿಯನ್ನ ಪಡೆದಿರುವಂತದ್ದು. ಈ ಹಿಂದೆ ಅದೇ ಜಾಗದಲ್ಲಿ ರಾಜಶೇಖರ್ ಎಂಬ ರೈತರನ್ನು ಸಹ ಹುಲಿ ಬಲಿ ಪಡೆದಿತ್ತು. ಆದ್ರೆ ಆ ಭಾಗದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸುಮಾರು ಕಾಡಿನಿಂದ ನಾಳೆಗೆ 21 ಹುಲಿಗಳು ಬಂದಿದೆ ಅನ್ನುವಂತ ಮಾಹಿತಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಸದ್ಯ ಈಗ ಆಗ್ಲೇ 10ಕ್ಕೂ ಹೆಚ್ಚು ಹುಲಿಗಳನ್ನ ಸೆರೆ ಹಿಡಿದಿದ್ದಾರೆ. ಆದ್ರೆ ಇನ್ನೂ ಒಂದಷ್ಟು ಹುಲಿಗಳು ಸಿಗದೆ ಕಾರ್ಯಾಚರಣೆಯಲ್ಲಿ, ಅಂದ್ರೆ ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಇದೇ ರೀತಿಯಾದ್ರೆ ಮನೆಯಿಂದ ಹೊರಬರದಂತ ಸ್ಥಿತಿಗೆ ಅಲ್ಲಿನ ಕಾಡಂಚಿನ ಗ್ರಾಮದ ರೈತರು ತಲುಪ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನಷ್ಟು ಕಾರ್ಯಾಚರಣೆಯನ್ನ ಮಾಡಿ ಹುಲಿಯನ್ನ ಸೆರೆ ಹಿಡಿಯಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇದೀಗ ಹುಲಿ ಆತಂಕ ಶುರುವಾಗಿದೆ. ಕಾಡಂಚಿನ ಗ್ರಾಮಗಳಿಗೆ ಬಂದಿವೆಯಂತೆ 8ರಿಂದ 10 ಹುಲಿಗಳು. ಬಂಡೀಪುರ, ನಾಗರಹೊಳೆ ಕಾಡಿನಿಂದ ಹೊರಗೆ ಬರ್ತಾ ಇರುವಂತಹ ಹುಲಿಗಳು. ಹಾಗಿದ್ರೆ ಹುಲಿಗಳು ಆಹಾರವನ್ನ ಅರಸಿ ನಾಡಿಗೆ ಬರ್ತಾ ಇದೆಯಾ ಅಥವಾ ಕಾಡಲ್ಲೇನಾದ್ರೂ ಪ್ರಾಣಿಗಳಿಗೆ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾಗಿ ಅವು ನಾಡಿನತ್ತ ಮುಖ ಮಾಡಿದ್ಯಾ? ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ. ಮೈಸೂರು, ಚಾಮರಾಜನಗರದ ಜನರು ಈಗ ಹುಲಿ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡಂಚಿನ ಗ್ರಾಮಗಳಿಗೆ ಈಗ 8ರಿಂದ 10 ಹುಲಿಗಳು ಲಗ್ಗೆ ಇಟ್ಟಿದ್ಯಂತೆ. ಬಂಡೀಪುರ, ನಾಗರಹೊಳೆ ಕಾಡಿನಿಂದ ಹೊರಗೆ ಬರ್ತಾ ಇವೆಯಂತೆ ಹುಲಿಗಳು. ಬಂಡೀಪುರ ಉದಾಹರಣೆಗೆ ಸುಮಾರು 800 ಚದರ ಕಿಲೋಮೀಟರ್ ಅಷ್ಟು ಇರುವಂತಹ ರಕ್ಷಿತ ಅರಣ್ಯ. ಆ ಪ್ರದೇಶದಲ್ಲಿ ಸುಮಾರು ಒಂದು 100 ಹುಲಿಗಳಿಗಿರೋ ಅಷ್ಟು ಅವಕಾಶ ಇದೆ, ಅರಣ್ಯ ಪ್ರದೇಶ ಇದೆ. ಆದರೆ ಇವಾಗ ಅಲ್ಲಿ ಧಾರಣೆಗಿಂತ ಹೆಚ್ಚಾಗಿ ಹುಲಿಗಳಾಗಿದ್ದಾವೆ. ಸುಮಾರು 150 ಹುಲಿಗಳಿದ್ದಾವೆ ಅಂಥೇಳಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಅವರ ಅಂಕಿಅಂಶದ ಪ್ರಕಾರ ಹೇಳಿದ್ದಾರೆ. ಹೀಗಿದ್ದ ಸಮಯದಲ್ಲಿ ಹುಲಿಗಳಿಗೆ ಕಾಡು ಪ್ರದೇಶದಲ್ಲಿ ಅಥವಾ ಅವುಗಳ ನೈಸರ್ಗಿಕ ಪ್ರದೇಶದಲ್ಲಿ ಹೆಚ್ಚು ಹುಲಿಗಳು ಆಗಿರೋದ್ರಿಂದ ಆ ಹುಲಿಗಳು ಹೊಸ ಹುಲಿಗಳು ಅಥವಾ ವಯಸ್ಕ ಆಗಿರುವಂಥ ಹುಲಿಗಳು ಅಥವಾ ವಯಸ್ಸಾಗಿರುವಂಥ ಹುಲಿಗಳು ಎರಡನ್ನೂ ಸಹ ಕಾಡು ಪ್ರದೇಶ ಬಿಟ್ಟು ಆಚೆ ಬಂದು ಪಕ್ಕದಲ್ಲಿರುವಂಥ ರೈತರ ಜಮೀನು, ಹಳ್ಳಗಳು, ಪೊದೆಗಳಲ್ಲಿ ಸೇರಿಕೊಳ್ತಾ ಇದೆ. ಬಂಡೀಪುರ ಉದಾಹರಣೆಗೆ ಕಾಡಂಚಿನ ಗ್ರಾಮಗಳಿಗೆ ಈಗ ಆತಂಕ ಶುರುವಾಗಿದೆ. ಯಾಕಂದ್ರೆ 8ರಿಂದ 10 ಹುಲಿಗಳು ಈಗ ನಾಡಿನತ್ತ ಲಗ್ಗೆ ಇಟ್ಟಿವೆ. ಹಾಗಾಗಿ ಜನರು ಭಯದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಫ್ಕೋರ್ಸ್ ಈಗ 8ರಿಂದ 10 ಹುಲಿಗಳು ಅಂತಂದ್ರೆ ಸುಮ್ಮನೆ ಮಾತಲ್ಲ ಅದು. ಯಾಕಂದ್ರೆ ಗದ್ದೆಗಳಿಗೆ ಹೋಗಬೇಕಾಗಿರುತ್ತೆ, ಹೊಲಗಳಿಗೆ ಹೋಗಬೇಕಾಗಿರುತ್ತೆ, ದುಡಿಮೆ ಮಾಡಬೇಕಾಗಿರುತ್ತೆ, ಇಲ್ಲ ಹಸು ಕರುಗಳನ್ನು ಮೇಯಿಸಬೇಕಾಗಿರುತ್ತೆ. ಸೊ ಹುಲಿಗಳು ಅಟ್ಯಾಕ್ ಮಾಡಿಬಿಟ್ರೆ ಅನ್ನುವಂತಹ ಭಯದಲ್ಲಿ ಈಗ ಜನರು ಇದ್ದಾರೆ. ಯಾಕಂದ್ರೆ ಹುಲಿಗಳು ಯಾಕಾಗಿ ಈಗ ನಾಡಿನತ್ತ ಲಗ್ಗೆ ಇಡ್ತಾ ಇವೆ ಅನ್ನುವಂಥದ್ದನ್ನ ಈಗ ಅರಣ್ಯಾಧಿಕಾರಿಗಳೇ ಹೇಳಬೇಕು. ಅಲ್ಲೇನಾದ್ರೂ ಸಮಸ್ಯೆಗಳು ಆಗ್ತಾ ಇದೆಯಾ? ಸೊ ಅದ್ರ ಬಗ್ಗೆ ಏನಾದರೂ ಅರಣ್ಯ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಬೇಕಾ?
ಇದರಿಂದಾಗಿ ಈಗ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಆತಂಕ ಶುರುವಾಗಿದೆ. ಕಾಡಂಚಿನ ಗ್ರಾಮಗಳಿಗೆ 8ರಿಂದ 10 ಹುಲಿಗಳು ಲಗ್ಗೆ ಇಟ್ಟಿದೆ. ಜೊತೆಗೆ ಬಂಡೀಪುರ ನಾಗರಹೊಳೆ ಕಾಡಿನಿಂದ ಕೂಡ ಹುಲಿಗಳು ಬರ್ತಾ ಇದೆ ಅಂತ ಹೇಳಿ ಅಟ್ಲೀಸ್ಟ್ ಆ ಹುಲಿಗಳು ಬರೋದಂತೆ ತಡೆಗಟ್ಟೋದಕ್ಕೆ ಏನಾದರೂ ಕ್ರಮಗಳನ್ನು ವಹಿಸಬೇಕಲ್ವಾ? ಅಥವಾ ಈಗ ಆಲ್ರೆಡಿ ನಾಡಿನಂತ ಲಗ್ಗೆ ಇಟ್ಟಿವೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಇರುವಂತಹ ಕಾಡಂಚಿನ ಗ್ರಾಮಗಳಿಗಾದರೂ ಇವರು ಸೆಕ್ಯೂರಿಟಿ ಕೊಡಬೇಕಲ್ವಾ? ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾಗಿರುವಂತಹ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಸುಮಾರು ಎಷ್ಟು ದಿನಗಳಿಂದ ಈ ಹುಲಿ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸರ್? ಈಗ ಎಷ್ಟು ಹುಲಿಗಳು ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಏನೇನೆಲ್ಲ ಹಾನಿ ಆಗಿದೆ? ಮೇಡಮ್, ನಮ್ಮಲ್ಲಿ ಹುಲಿ ಸುಮಾರು ಒಂದು ತಿಂಗಳಾಯ್ತು ಮೇಡಮ್ ಇಲ್ಲಿ ಬಂದು. ಏನಾಗಿದೆ ಅಂತಂದ್ರೆ ಈಗ ಆಲೇ ಒಬ್ಬ ರೈತರು 2 ಹಸುಗಳನ್ನ ತಿಂದಾಕಿದೆ ಮೇಡಮ್. ಜನಗಳು ತೋಟಕ್ಕೆ ಹೋಗಕ್ಕೆ ಕೆಲಸ ಮಾಡಕ್ಕೆ ಹೊರಗಡೆಯಿಂದ ಆಳುಗಳು ಕೂಡ ಬರ್ತಾ ಇಲ್ಲ ಮೇಡಮ್ ಹುಲಿ ಇದೆ ಅಂತ. ಈ ರೈತರಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ಹಾಲು ತಗೊಂಬರ್ಬೇಕಾರೆ ಮೇಡಮ್ ಮೊದ್ಲೆಲ್ಲ 6:30-7 ಗಂಟೆಗೆ ಹಾಲು ತಗೊಂಬತ್ತಿರು ಮೇಡಮ್ ಡೈರಿಗೆ. ಈಗ 4 ಗಂಟೆಗೆ ಹಾಲು ಕರೆದು ತಗೊಂಬಂದು ಹಾಲು ಡೈರಿ ತಗೊಂಡ್ ಮಡಗೋ ತರ ಪರಿಸ್ಥಿತಿ ಆಗಿದೆ ಮೇಡಮ್. ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಮೇಡಮ್, ಶ್ರೀಮಂತರೆಲ್ಲ ರೆಸಾರ್ಟ್ ಅಂತ ಅಂದ್ಬಿಟ್ಟು ಕಾಡ್ಗಳಿಗೆ ಹೋಗಿ ಹುಡ್ಕೊಳಕ್ ಶುರು ಮಾಡಿದ್ರು ಮೇಡಮ್. ಈ ಪ್ರಾಣಿಗಳೆಲ್ಲ ಏನ್ ಮಾಡುದು ಅಂತಂದ್ರೆ, ನೀವು ಇಲ್ಲಿ ಉಳ್ಕತ್ತೀರಾ, ನಾವು ನಿಮ್ಮಲ್ಲಿ ಬರ್ತೀವಿ ಅಂದ್ಬಿಟ್ಟು ಇಲ್ಲಿ ಬಂದು ರೈತರಿಗೆ ಬಹಳ ತೊಂದರೆ ಕೊಡೋ ತರ ಆಗ್ಬಿಟ್ಟಿದೆ ಮೇಡಮ್. ಈಗ ಮೊದಲು ಈ ಕಾಡ್ನಲ್ಲಿ ಮಾಡ್ತಕ್ಕಂತ ರೆಸಾರ್ಟ್ ಗಳನ್ನ ನಿಲ್ಸ್ರೆ ಸರ್ಕಾರದವರು ಮೇಡಮ್, ಯಾವುದೇ ಪ್ರಾಣಿ ಕಾಡ್ ಬಿಟ್ಟು ಈಚೆಗೆ ಬರಲ್ಲ ಮೇಡಮ್. ಅದು ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಮೇಡಮ್, ಒಂದು ಹುಲಿ ಬಂದು ಮೇಡಮ್ ಇದು ಇಡೀ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ ನ ಕವರ್ ಮಾಡೋ ತರ ಇದೆ ಮೇಡಮ್. ಆ ತರ ತಿರ್ಗಾಡ್ತಾ ಇದೆ ಮೇಡಮ್. ಇಲ್ಲೊಂದು ಅನ್ಕೊಂಡ್ರು ಅಂದ್ರೆ ಅಲ್ಲೊಂದು ಮೇಜರ್ ಆಗಿ ಮೇಡಮ್ ನಮ್ ಕಲ್ಪುರ, ಚಾಮರಾಜನಗರ ತಾಲೂಕು ಕಲ್ಪುರದಲ್ಲಿ ಮೇಡಮ್ ಹೊಸಿ ಕಷ್ಟ ಇದ್ದಲ್ಲ ಮೇಡಮ್. ಆನೆ ಎಲ್ಲ ಬಂದಾಯ್ತು, ಹಾಗೂ ಕೂಡ ಹುಲಿನ ಹಿಡಿಯಕ್ ಆಯ್ತಾ ಇಲ್ಲ. ಆ ತರ ಪರಿಸ್ಥಿತಿ ಇದೆ ಮೇಡಮ್. ರೈತರಿಗಂತೂ ಮೇಡಮ್ ಬೆಳೆ ತಗೊಳಕ್ಕೂ ಭಯ ಆಗ್ತದೆ. ಟೊಮೊಟೊ ಇದೆ, ಆ ಫಾರೆಸ್ಟ್ ನವ್ರು ಬಂದು ಒಂದಿಬ್ರು ನಿಂತ್ಕೊಳ್ಬೇಕು ಮೇಡಮ್. ಅವ್ರು ನಿಂತ್ಕೊಂತ ಅಂದ್ರೆ ಅವ್ರು ಇರೋವರೆಗೆ ಕೊಯ್ತಿರ್ತಾರೆ ಮೇಡಮ್. ಆಳುಗಳು ಬಂದು ಪಾಪ ಅವ್ರಿಗೂ ಜೀವದ ಭಯ ಅಲ್ವಾ ಮೇಡಮ್, ನಮಗೂ ಭಯ ಇರ್ತದೆ. ರೈತರಿಗೆ ಕಷ್ಟ ಬಂದ್ರೆ ಸರ್ಕಾರ ಏನ್ ಮಾಡುತ್ತೆ ಮೇಡಮ್? ಈಗ ಮಾದೇಶ್ವರ ಬೆಟ್ಟದಲ್ಲಿ ಹುಲಿ ಸಾಯ್ತು ಅಂದ್ಬಿಟ್ಟು ಈಶ್ವರ್ ಖಂಡ್ರೆ ಅವರು ಸ್ಪಾಟ್ಗೆ ಹೋಗಿ ಏನು ನಡೆದದ್ದು ತಿರ್ಗಾಡದ್ದೇ ಅಲ್ಲೆಲ್ಲ ಮೇಡಮ್. ಹುಲಿ ಸಾಯಿಸ್ಬಿಟ್ರು, ಇವ್ರನ್ನ FIR ಹಾಕಿ ಕೇಸ್ ಹಾಕಿ ಇವ್ರಿಗೆ ಜೈಲ್ಗೆ ಹಾಕಿ ಅಂತ. ಇಲ್ಲಿ ಯಾಕೆ ಇವರು ಬಂದು ನೋಡಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, MP ಗಳು ಹಾಗಾದ್ರೆ ಏನ್ ಮಾಡ್ತಾ ಇದಾರೆ ಮೇಡಮ್? ಇಲ್ಲಿ ರೈತರಿಗೆ ಅವ್ರಿಗೆ ಕಾಳಜಿನೇ ಇಲ್ವಾಗಾದ್ರೆ ಅವ್ರಿಗೆ? ನೋಡೋಣ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ನಾವು ಕೂಡ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನಗಳು ಮಾಡ್ತೀವಿ. ಸೊ ನೋಡೋಣ, ಅರಣ್ಯ ಅಧಿಕಾರಿಗಳು ಏನಾದರೂ ಕ್ರಮವನ್ನು ಕೈಗೊಳ್ತಾರಾ ಅಥವಾ ಸರ್ಕಾರ ಆ ಕಾಡಿನಲ್ಲಿ ತಲೆ ಎತ್ತುವಂತಹ ರೆಸಾರ್ಟ್ಗಳಿಗೆ ಏನಾದರೂ ಕಡಿವಾಣವನ್ನು ಹಾಕುತ್ತಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.